ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ, ಅಂದ್ರೆ ವಾಟ್ಸಪ್ ಮೆಸೇಜಸ್ ಮಾಡಿದ್ದೀರಾ, ಯಾವಾಗ ಬಿಡ್ತಾರೆ ಅಂತ. ಎಲ್ಲರೂ ಸೇರಿ ಒಂದೇ ಸಾರಿ ರಿಪ್ಲೈ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಂದೇ ಸತಿ. ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಮತ್ತೆ 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 ದಯವಿಟ್ಟು ಕೇಳ್ಬಿಡಿ. ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಯಾವ ಕಾರಣಕ್ಕೂ ಗೊತ್ತಾಗೋದಿಲ್ಲ. 17 ಇಯರ್ಸ್ ಎಕ್ಸ್ಪೀರಿಯನ್ಸ್, 17 ವರ್ಷ ಸತತ ಅನುಭವ ಇರೋದು 2006ನೇ ಇಸ್ವಿಯಿಂದ ಇದೇ ಫೀಲ್ಡ್ ಅಲ್ಲಿ ಇರೋ ಕಾರಣದಿಂದಾಗಿ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದಾವೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡ್ಕೊಂಡ್ ಬಂದಿರ್ತೀವಿ, ಅದನ್ನೆಲ್ಲ ಗಮನಿಸಿರ್ತೀವಿ. ಪ್ರತಿಯೊಂದನು ಯಾವಾಗ ಏನ್ ಪ್ರೋಸೆಸ್ ಆಗುತ್ತೆ ಅಂತ ಆ ಬೇಸಿಸ್ ಮೇಲೆ ಹೇಳ್ಬೋದಷ್ಟೇನೆ. ಅದು ಬಿಟ್ರೆ ಇನ್ ಯಾವುದೇ ಮಾಹಿತಿ ಯಾರಿಗೂ ಸಿಗೋದಿಲ್ಲ. ನೀವು ಕನ್ಸರ್ನ್ ಬ್ಯಾಂಕ್ನೇ ಏನು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಒಂದು ಪ್ರೊಬಬಲ್ ಡೇಟ್, ಪ್ರೊಬಬಲ್ ಮಂತ್, ಈ ಮಂತ್ ಅಲ್ಲಿ ಆತರ ಹೇಳ್ಬೋದೇನೋ. ಅಷ್ಟು ಬಿಟ್ರೆ ನಾವ್ ಹೇಳೋದೆಲ್ಲನೂ ಕೇವಲ ಅಸಂಪ್ಷನ್ ಆಗಿರುತ್ತೆ. ಅನುಭವದ ಆಧಾರದ ಮೇಲೆ, ಅಪಾರವಾದಂತ ಅನುಭವ 2006ನೇ ಇಸ್ವಿಯಿಂದ ಇಲ್ಲಿವರೆಗೂ ಈ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಹೇಳ್ಬೋದು ಅಷ್ಟೇನೆ. ಯಾವಾಗ ಬಿಡ್ತಾರೆ ಇದೊಂದು ನೋಡೋಣ. ಇನ್ನು ಚಿಕ್ಕಮಂಗ್ಳೂರು DCC ಬ್ಯಾಂಕ್, ಇನ್ನು ಸೌತ್ ಕೆನರಾ DCC ಬ್ಯಾಂಕ್, ಇನ್ನು ಅಪ್ಕಮಿಂಗ್ KPSC ಎಕ್ಸಾಮ್ಸ್, ಇಷ್ಟನ್ನ ನೋಡ್ತಾ ಹೋಗೋಣ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಡ್ಯ DCC ಬ್ಯಾಂಕ್ ಕಟ್ ಆಫ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ, ಈಗ ಫೈನಲ್ ರಿಸಲ್ಟ್ಸ್ ಹಾಕಿದ್ರಲ್ವಾ, ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಮಾಡದಲ್ವಾ, ಫೈನಲ್ ರಿಸಲ್ಟ್ ಆದ ನಂತರದಲ್ಲಿ ಹಳೆ ಅನುಭವದ ಆಧಾರದ ಮೇಲೆ ಹೇಳ್ಬೇಕು ಅಂದ್ರೆ ಒಂದು 10 to 15 ಡೇಸ್ ಗ್ಯಾಪ್ ಆಗುತ್ತೆ. 10 to 15 ಡೇಸ್, 10 ಡೇಸ್ ಮಿನಿಮಮ್, 10 ಡೇಸ್ ಮ್ಯಾಕ್ಸಿಮಮ್ 15 ಡೇಸ್ ಗ್ಯಾಪ್ ಆಗುತ್ತೆ. ಅಂದ್ರೆ ಪ್ರಾಬಬಲಿ ಈ ವಾರ ಬರ್ತಾ ಇದೆಯಲ್ಲ, ಈ ವಾರ ನೆಕ್ಸ್ಟ್ ವೀಕಲ್ಲಿ ನೆಕ್ಸ್ಟ್ ಸೋಮವಾರದಿಂದ ಶನಿವಾರದೊಳಗಡೆ ಬಿಡುವ ಸಾಧ್ಯತೆ ಇದೆ. ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅನುಭವದ ಆಧಾರದ ಮೇಲೆ ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಆ ಡೇಟ್ ಇಂದ ಈ ಡೇಟ್ ವರ್ಗು ಕೌಂಟ್ ಮಾಡಿ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಮುಂದಿನ ವಾರದಲ್ಲಿ ಬಿಡುವ ಸಾಧ್ಯತೆ ಇದೆ. ಒಂದು ಬಿಡುವ ಸಾಧ್ಯತೆ ಇದೆ. ಅದು ನೆಕ್ಸ್ಟ್. ಇನ್ನ ಚಿಕ್ಕಮಂಗ್ಳೂರು DCC ಬ್ಯಾಂಕ್ ಎಕ್ಸಾಮ್ ಯಾವಾಗ ನಡಿಬಹುದು ಅಂತ ಕೇಳ್ತಿರ್ತೀರಾ. ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಅಷ್ಟೇನೆ, ಯಾವುದೇ ಕಾರಣದಿಂದ ಏನು ಮಾಹಿತಿ ಸಿಗೋದಿಲ್ಲ. ಚಿಕ್ಕಮಂಗ್ಳೂರು DCC ಬ್ಯಾಂಕ್ ಅಡ್ಮಿನಿಸ್ಟ್ರೇಷನ್ ವಿಚಾರಿಸಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್, ಎಕ್ಸಾಮಿನೇಷನ್ಗೆ ನಾವು ಟೈಮ್ ಟೇಬಲ್ ಹಾಕೊಂಡು ಓದ್ತಾ ಇದೀವಿ, ದಯವಿಟ್ಟು ಇದೊಂದು ಯಾವ ಮಂತಲ್ಲಿ ಮಾಡ್ಬೋದು ಅಂತ ಹೇಳಿ. ಒಂದು ಯಾರು ಒಳ್ಳೆಯವರಿದ್ರೆ ಹೆಲ್ಪ್ ಇನ್ ದಿ ಸೆನ್ಸ್, ಯಾವಾಗ ಈ ಮಂತಲ್ಲಿ ಒಂದು ಏಪ್ರಿಲ್ ಅಲ್ಲಿ ಮಾಡ್ಬೋದು ಕಣಯ್ಯ, ಓದ್ಕೊಳ್ರಿ ಅಂತ ಹೇಳ್ತಾರೆ. ಇಲ್ಲ ಮೇನಲ್ಲಿ ಮಾಡ್ಬೋದಪ್ಪ, ಓದ್ಕೊಳ್ಳಿ ಅಂತಾರೆ. ಜೂನಲ್ಲಿ ಮಾಡ್ಬೋದು, ಓದ್ಕೊಳ್ಳಿ ಅಂತಾರೆ. ಸೊ ಓದ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅಂತೂ ಮಾಡೇ ಮಾಡ್ತಾರೆ. ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಎಕ್ಸಾಮ್ ಮಾಡೇ ಮಾಡ್ತಾರೆ. ಎಲ್ಲ ನೋಡ್ಕೋತಾರೆ. ಅವರು ಕಾಲೇಜ್ ಎಲ್ಲ ಸೆಟ್ ಆಗ್ಬೇಕು, ಪ್ರತಿಯೊಂದು ಎಲ್ಲಾನು ವರ್ಕ್ ಆಗ್ಬೇಕು, ಪ್ರತಿಯೊಂದೂ ಕಾಲೇಜಸ್, ಎಕ್ಸಾಮಿನೇಷನ್, ಪೇಪರ್ ಸೆಟ್ಟಿಂಗ್, ಏನೇನೇನೇನು ಪ್ರೋಸೆಸ್ ಇರ್ತವೆ, ಲಾಂಗೆಸ್ಟ್ ಪ್ರೋಸೆಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ಬಿಡ್ತಾರೆ. ದಯವಿಟ್ಟು ತಾಳ್ಮೆ ಕಳ್ಕೊಂಡಂಗೆ ಓದೋದೇ ಇರುತ್ತೆ. 10 ಸತಿ ಓದ್ರಿ. ಈಗ ಓದಿರೋದನ್ನ ಇನ್ನೂ 2 ಸತಿ ರಿವಿಷನ್ ಮಾಡ್ರಿ, ತಪ್ಪೇನು ಇಲ್ಲ. ಮಾಡ್ಬೋದು. ಏಪ್ರಿಲ್ ಮಂತಲ್ಲಿ ಆಗೋ ಸಾಧ್ಯತೆಗಳು ಇರ್ತದೆ. ಇಲ್ಲ ಮೇಗೆ ಹೋಗೋ ಚಾನ್ಸಸ್ ಕಡಿಮೆನೆ. ಏಪ್ರಿಲ್ ಅಲ್ಲೇ ಮುಗಿಸ್ತಾರೆ, ಯಾಕಂದ್ರೆ ಕಾಲ ತುಂಬಾ ದಿನ ಆಯ್ತು. ಏಪ್ರಿಲ್ ಅಲ್ಲಿ ಮಾಡೋ ಚಾನ್ಸಸ್ ಇರುತ್ತೆ. ಓದ್ಕೊಳ್ಳಿ ಅಷ್ಟೇ. ಇನ್ನ ಸೌತ್ ಕೆನರಾ DCC ಬ್ಯಾಂಕ್ ರಿಸಲ್ಟ್ ಸಿಂಪಲ್ ಆಗಿ ಹೇಳ್ಬೋದು, ವೆರಿ ವೆರಿ ಸಿಂಪಲ್. ಸೌತ್ ಕೆನರಾ DCC ಬ್ಯಾಂಕ್ ರಿಸಲ್ಟ್ಸ್ ಎಕ್ಸಾಮಿನೇಷನ್ ಡೇಟ್ ಯಾವತ್ತು ಬರೆದ್ರಿ, ಎಕ್ಸಾಮಿನೇಷನ್ ಡೇಟ್ ಇರುತ್ತೆ ಗೊತ್ತಾ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ, ಇಷ್ಟೇನೆ. ಯಾರನ್ನೂ ಕೇಳಕ್ ಹೋಗ್ಬೇಡ್ರಿ. DCC ಬ್ಯಾಂಕ್ ಇಷ್ಟೇ ಅವ್ರು ತಗೊಳ್ಳೋದು. ಎಕ್ಸಾಮಿನೇಷನ್ ಡೇಟ್ ಯಾವತ್ತು ಬರೆದ್ರೆ ಆ ಡೇಟಿನಿಂದ ಸುಮಾರು 1 ರಿಂದ 1.5 ತಿಂಗಳು ಟೈಮ್ ಪ್ರೋಸೆಸ್ ಆಗುತ್ತೆ. 1 ರಿಂದ 1.5 ತಿಂಗಳು ವೇರಿಯೇಷನ್ ಆಗುತ್ತೆ. ಯಾವ ಡೇಟು ಯಾರಿಗೂ ಗೊತ್ತಾಗೋದಿಲ್ಲ. ಸೌತ್ ಕೆನರಾ DCC ನವರೇ ಹೇಳ್ಬೇಕು, ಇನ್ಯಾರಿಗೂ ಗೊತ್ತಾಗೋದಿಲ್ಲ. ಈ ನೀವ್ ಹೇಳ್ತಾ ಇರೋ ಇನ್ಫಾರ್ಮೇಶನ್ ಪಕ್ಕನೇ, ಇದು ಪಕ್ಕಾ ಇನ್ಫಾರ್ಮೇಶನ್. ನೀವು ಯಾವ ಎಕ್ಸಾಮ್ ಆದ್ರೂ ಚೆಕ್ ಮಾಡಿ ನೋಡ್ರಿ, ಎಷ್ಟು ನೋಟಿಫಿಕೇಶನ್ಸ್ ಆದ್ರೂ ನೋಡ್ರಿ, ಎಷ್ಟು ನೋಟಿಫಿಕೇಶನ್ಸ್ ಇಲ್ಲಿವರೆಗೂ ಬಿಟ್ಟಿರೋ ಯಾವ್ಯಾವ ಚೆಕ್ ಮಾಡ್ರಿ. 1 ರಿಂದ 1.5 ತಿಂಗಳ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡ್ಕೊಡ್ತಾರೆ, ಪಕ್ಕಾ ಅನೌನ್ಸ್ ಮಾಡ್ಕೊಡ್ತಾರೆ, ಎಲ್ಲಾರು ಮಾಡ್ಕೊಡ್ತಾರೆ. ಅದಾಗಿ ಮಿತಿಮೀರಿ ಏನಾದ್ರು ಹೋದ್ರೆ ಏನು ಮಾಡಕ್ಕಾಗಲ್ಲ. ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತವೆ, ಅವೆಲ್ಲ ಯಾರಿಗೂ ಗೊತ್ತಾಗೋದಿಲ್ಲ. ಇವ್ರು ಅವರು ಅಂತಲ್ಲ, ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಯಾರಿಗೂ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಮತ್ ಇದೇ ಕ್ವಶನ್ ಕೇಳ್ಬೇಡಿ. ಗೊತ್ತಾಗೋದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಅನುಭವದ ಆಧಾರದ ಮೇಲೆ 1 ರಿಂದ 1.5 ತಿಂಗಳೊಳಗಡೆ ಬಿಡೋದು ಖಚಿತವಾಗಿ ಬಿಡ್ತಾರೆ. ಎಲ್ಲಾನು ಬಿಟ್ಕೊಂಡ್ ಬರ್ತಾ ಇರ್ತಾರೆ. ಇದು ಅದೇ ಬೇಸಿಸ್ ಮೇಲೆ ಎಕ್ಸಾಮಿನೇಷನ್ ಯಾವತ್ತು ಬರ್ತಿದ್ರೆ ಲೆಕ್ಕ ಹಾಕ್ರಿ, 1.5 ತಿಂಗಳು ಡೇಟ್ ಯಾವಾಗ ಹೋಗುತ್ತೆ ಲೆಕ್ಕ ಹಾಕ್ರಿ. ಆ ಪೀರಿಯಡ್ ಒಳಗಡೆ ಅನೌನ್ಸ್ ಆಗೋ ಸಾಧ್ಯತೆ 99% ಇರುತ್ತೆ. ಅರ್ಥ ಆಗ್ತಾ ಇದೆಯಾ ಈಗ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತ? ನಮ್ಗೆ ಯಾವುದೇ ಮಾಹಿತಿಗಳು ಎಲ್ಲಿಂದ ಸಿಗುತ್ತೆ?
ಇಷ್ಟೇ ಅನುಭವದ ಆಧಾರದ ಹೇಳ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದು ಕ್ಲಾರಿಟಿ ಬಂತು ಅಂತ ಅನ್ಕೊಂತೀನಿ. ಆಯ್ತಾ? ಇನ್ನು ಅಪ್ಕಮಿಂಗ್ KPSC KA ನೋಟಿಫಿಕೇಶನ್ಸು ನಿಮ್ಮ FD ಆಗಿರಲಿ, ಗ್ರೂಪ್ ಸಿ ಆಗಿರಲಿ, FD ಆಗಿರಲಿ, ತುಂಬಾ ನೋಟಿಫಿಕೇಶನ್ಸ್ ಬಾಕಿ ಇದಾವೆ. ತುಂಬಾ ಅಂದ್ರೆ ತುಂಬಾ ಇದಾವೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ. ಒಂದು KPSC ಅಥವಾ KE ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ 6 ಮಂತ್ಸ್ ರೀಡಿಂಗ್ ಬೇಕಾಗುತ್ತೆ. 6 ಮಂತ್ಸ್ ರೀಡಿಂಗ್ ಬೇಕಾಗುತ್ತೆ. ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ ದಯವಿಟ್ಟು ಓದ್ಲಿಕ್ಕೆ ಶುರು ಮಾಡ್ರಿ. ಕಾಲ್ ಮಾಡಾದ್ಮೇಲೆ 3 ತಿಂಗಳು ಟೈಮ್ ಕೊಡ್ತಾರೆ. 3 ತಿಂಗಳು ಟೈಮ್ ಕೊಡ್ತಾರೆ. 3 ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಸಿಲೆಬಸ್ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಈ ಫೀಲ್ಡ್ ಅಲ್ಲಿ 17 ವರ್ಷದ ಅನುಭವ. ಈ KPSC ನಿಮ್ಮ KE ಇಂದನೇ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದಾವೆ ನಾವು. ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭ ಮಾತಾಡಿದಷ್ಟು ಸುಲಭ ಖಂಡಿತವಾಗ್ಲೂ ಇಲ್ಲ. ಈಗಂತೂ ಬಹಳ ಕಾಂಪ್ಲಿಕೇಟೆಡ್ ಪೇಪರ್ಸ್ ಎಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇದಾವೆ. ಅಚ್ಚುಕಟ್ಟಾಗಿ ಓದ್ರಿ. ಹೇಳಿದಿನಲ್ಲ, ಒಂದು ವಿಡಿಯೋ ಮಾಡಿ ಹೇಳಿದೀನಿ. ಕೋರ್ ಏರಿಯಾ ಮೆಥಡ್ ಅಂತ ಹೇಳಿದೀನಿ. ಕೋರ್ ಏರಿಯಾ ಮೆಥಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್. ಜನರಲ್ ಸ್ಟಡೀಸ್ ಓದ್ಲಿಕ್ಕೆ ಕೋರ್ ಏರಿಯಾ ಮೆಥಡ್ ಅಂತ ಇದೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್ ಅಂತ ಇದೆ, ಪ್ಲಸ್ ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಟೋಟಲ್ ಕ್ವಶನ್ ಪೇಪರ್ಸ್ ಓಪನ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದೇ ಮೆಥಡ್ ಫಾಲೋ ಮಾಡಿ. ಯಾರೆಲ್ಲ ಓದ್ತಾ ಇದ್ರೆ ಈ ಮೆಥಡ್ ಫಾಲೋ ಮಾಡ್ರಿ. ಕೋರ್ ಏರಿಯಾ ಮೆಥಡ್, ಕೋರ್ ಏರಿಯಾಸ್ ಅಂತ ಬರ್ತವೆ. ಒಂದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೋರ್ ಏರಿಯಾಸ್ ಬರ್ತವೆ. ಕ್ಲಾಸಸ್ ನಡೀತಾ ಇದೆ, ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ. ಅವ್ರಿಗೆ ಮಾಡಿಸ್ತಾ ಇದೀವಿ. ತುಂಬಾ ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಹುಡುಗರದು. ಅದು ಕೋರ್ ಏರಿಯಾ ಮೆಥಡ್ ಅಲ್ಲಿ ಮಾಡಿಸ್ತಾ ಇದೀವಿ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್, 1 ವರ್ಷದ ಕರೆಂಟ್ ಅಫೇರ್ಸ್ ಇಟ್ಕೊಂಡು ಬೇಸ್ಡ್ ಆಗಿ ಓದ್ಬೇಕು. ಅರ್ಥ ಆಗ್ತಾ ಇದೆಯಾ? ಅದಾದ ನಂತರದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಓದ್ಬೇಕು. 1979 UPSC ಇಂದ ಹಿಡಿದು ಇಲ್ಲಿವರೆಗೂ KPSC UPSC ಎಲ್ಲ ಪೇಪರ್ಸ್ ಆ ರಿಲೆವೆಂಟ್ ಸಬ್ಜೆಕ್ಟ್ಗೆ, ಆ ರಿಲೆವೆಂಟ್ ಟಾಪಿಕ್ ಸಂಬಂಧಪಟ್ಟಿದ್ದು ಎಲ್ಲಾನು ಸಾಲ್ವ್ ಮಾಡ್ಕೊಂಡ್ ಬಂದ್ರೆ ಇದರಿಂದನೇ 75 ಮಾರ್ಕ್ಸ್ ಆರಾಮಾಗಿ ದಾಟ್ಬೋದು. 100ಗೆ ಜನರಲ್ ಸ್ಟಡೀಸ್ 75 ಈಸಿಯಾಗಿ ದಾಟ್ಬೋದು. ಇಷ್ಟನ್ನ ಮಾಡ್ಕೊಳ್ರಿ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದಾವೆ. ಯಾರಿಗಾರ ಅವಶ್ಯಕತೆ ಇದ್ರೆ, ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಅಥೆಂಟಿಕೇಟೆಡ್ ಕ್ಲಾಸಸ್ ನಿಮ್ಮ ಕೆಲ್ಸಕ್ಕೆ ನನ್ನ ಜವಾಬ್ದಾರಿ. ಯಾವ್ದಕ್ಕೆ ನಾನು ಹೇಳ್ತಾ ಇರೋದು ಮತ್ತೆ ಕೇಳ್ಬಿಡ್ರಿ. KPSC KEಗೆ ಅರ್ಥ ಆಗ್ತಾ ಇದೆ. ಇದಕ್ಕೆ ನನ್ನ ಜವಾಬ್ದಾರಿ. ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ. ನಾನು ಹೇಳಿದ್ದು ಏನ್ ಹೇಳ್ತೀನಿ ಅದನ್ನ ಓದ್ಕೊಂಡು ಹೋದ್ರೆ ಬಂದಿರುತ್ತೆ. ಯಾವ ಬೇಸಿಸ್ ಮೇಲೆ? 16-17 ವರ್ಷದ ಅನುಭವದ ಮೇಲೆ ಹೇಳ್ತೀನಿ. 16 ವರ್ಷದ 17ನೇ ವರ್ಷ ರನ್ನಿಂಗ್ ಇದು. ಆ ಅನುಭವದ ಆಧಾರದ ಮೇಲೆ ಹೇಳ್ತೀನಿ. ನೋಟ್ಸ್, ಎಕ್ಸಲೆಂಟ್ ನೋಟ್ಸ್ ಇದೆ. ಒಂದು ನೋಟ್ಸ್ ಹಾಕಿದೀನಿ, ಚೆಕ್ ಮಾಡ್ಬೋದು. ಜಿಯೋಗ್ರಫಿದು ಹಾಕಿದೀನಿ, ಚೆಕ್ ಮಾಡಿ. ಅದೇ ಮೆಟೀರಿಯಲ್, ಸೇಮ್ ಅದೇ ಟೈಪ್ ನೀಟಾಗಿ ಅಚ್ಚುಕಟ್ ಮೆಟೀರಿಯಲ್ ವಿತ್ ಕೋಡ್ಸ್ ಎಲ್ಲ ಇದೆ. ಚೆನ್ನಾಗಿ ಹೋಗ್ತಾ ಇದೀವಿ. ಒಳ್ಳೇದಾಗ್ಲಿ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಅವಶ್ಯಕತೆ ಇದ್ರೆ ಮಾತ್ರ ಓದೋ ಅಂತ ಹುಡುಗರು ಮಾತ್ರ. ಸುಮ್ನೆ ದುಡ್ಡು ದಂಡ ಮಾಡ್ಕೋಬೇಡಿ. 6 ಮಂತ್ಸ್ ಓದ್ಬೇಕಾಗುತ್ತೆ. ಕಂಟಿನ್ಯೂಸ್ 6 ಮಂತ್ಸ್ ಪ್ರೋಸೆಸ್ ಇರುತ್ತೆ. ಇಷ್ಟೊಂದು ಓದ್ಬೇಕಂದ್ರೆ ಖಂಡಿತವಾಗ್ಲೂ ಓದ್ಲೇಬೇಕಮ್ಮ. ಕೆಲಸ ಬೇಕು ಅಂದ್ರೆ ಓದ್ಲೇಬೇಕು. 6 ಮಂತ್ಸ್ ಸತತವಾಗಿ ಓದ್ಬೇಕಾಗುತ್ತೆ. ಸತತವಾಗಿ. ಅರ್ಥ ಆಗ್ತಿದ್ಯಾ? ಓದಿದ್ರೆ ಒಂದ್ ಹಂತಕ್ಕೆ ಬರ್ತೀರಾ. ನೆಕ್ಸ್ಟ್ ಎಲ್ಲ ಜಾಬ್ಸು ಕ್ಲಿಯರ್ ಆಗ್ತಾ ಬರ್ತವೆ. ಇದು ಪ್ರೊಸೀಜರ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಏನ್ ವಿಚಾರ ಅಂತ. ಅರ್ಥ ಆಗ್ತಿದೆಯಾ? ಹೇಳಿದೀನಿ. ಈ ಪ್ರಾಬಬಲ್ ಡೇಟ್ಸ್ ಅಲ್ಲಿ ಎಲ್ಲ ಇವೆಂಟ್ಸ್ ನಡೀತಕ್ಕಂತ ಸಾಧ್ಯತೆ ಇದೆ. ಒಳ್ಳೇದಾಗ್ಲಮ್ಮ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.